ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗಾಗಲೇ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರ ಫೋನ್ ಟ್ಯಾಪಿಂಗ್ ಅನ್ನ ಮಾಡಿದೆ ಅಂತ ನಂಬರು ಹೇಳ್ಬಿಟ್ಟಿದ್ದಾರೆ. 40 ಜನದ ಫೋನ್ ಟ್ಯಾಪಿಂಗ್ ಮಾಡಿದ್ದಾರೆ ಅಂತ ನಂಬರು ಹೇಳಿದ್ದಾರೆ. ಸೊ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು, ಅವರಿಗೆ ಸರ್ಕಾರ ನಡೆಸಿರೋದ್ರಿಂದ ಹಲವಾರು ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಅವರಿಗೆ ಸಂಪರ್ಕದಲ್ಲಿರ್ತಾರೆ, ಸ್ನೇಹನೂ ಇರ್ತದೆ ಮೋಸ್ಟ್. ಅಲ್ಲಿಂದ ಅವ್ರ ಮೆಸೇಜ್ ತಗೊಂಡು ಅವರು ಹೇಳಿರ್ಬೋದು. ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇದೆಲ್ಲ ಮಾಡುವಂಥದ್ದು ಅಕ್ರಮ. ಮೂಲತಃ ಚೈನಾಯಿಂದ 40-50 ಲಕ್ಷ ಕೊಟ್ಟರೆ ನಿಮಗೆ ಈ ಥರ ಟ್ಯಾಪ್ ಮಾಡುವಂಥ ಮಿಷಿನ್ಗಳು ಬೇಕಾದಷ್ಟು ಅಕ್ರಮವಾಗಿ ಸಿಗುತ್ತೆ. ಅದು ಯಾರ್ಯಾರ ಮನೆಯಲ್ಲಿದೆ, ಎಲ್ಲೆಲ್ಲಿದೆ ಅಂತೇಳಿ ಪತ್ತೆ ಹಚ್ಚಿಬಿಟ್ರೆ, ಕರ್ನಾಟಕದಲ್ಲಿ ಯಾರ್ಯಾರ ಮನೆ ಇದೆ, ಯಾಕಂದ್ರೆ 40-50 ಲಕ್ಷ ಅಂದ್ರೆ ಈಸಿಯಾಗಿ ತಗೊಂಡ್ಬಿಟ್ಟಿರ್ತಾರೆ. ಅದನ್ನ ಟ್ಯಾಪ್ ಮಾಡಕ್ಕೆ ಈ ತರ ಮಾಡ್ತಾರೆ. ಈ ತರ ಟ್ಯಾಪ್ ಮಾಡುವಂಥದ್ದಕ್ಕೆ ಅದಕ್ಕೆ ಉಪಯೋಗ ಮಾಡುವಂಥದ್ದೇ. ಫಸ್ಟು ಸರ್ಕಾರ ನಾವೇನು ಟ್ಯಾಪೇ ಮಾಡಿಲ್ಲ ಅಂತಂದ್ರೆ, ಈ ತರದ ಮಿಷನ್ಗಳು ಕರ್ನಾಟಕಕ್ಕೆ ಎಷ್ಟು ಬಂದಿದೆ, ಯಾವಾಗ ಬಂತು, ಯಾರ್ಯಾರ ಮನೆಯಲ್ಲಿದೆ ತಿಳ್ಕೊಂಡ್ರೆ ಗೊತ್ತಾಗ್ತದೆ. ಸರ್ಕಾರ ಅಂತೂ ನನ್ಗನ್ಸ್ತತೆ, ನನಗೂ ಪೊಲೀಸ್ ಅಧಿಕಾರಿ ಹೇಳಿದ್ರು, ಸಾಮಾನ್ಯವಾಗಿ ಈ ತರ ಎಲ್ಲ ಕೆಲವು ಪ್ರಭಾವಿ ಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಈ ತರ ಸಂದರ್ಭದಲ್ಲಿ ವಿರೋಧ ಪಕ್ಷಗಳನ್ನ ಫೋನನ್ನ ಟ್ಯಾಪ್ ಮಾಡ್ತಾರೆ ಅಂತ ನನಗೂ ಪೊಲೀಸ್ ಅಧಿಕಾರಿಗಳು ಹೇಳಿದ್ರು. ಈಗ ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದನ್ನ ನೋಡ್ತಾ ಇದ್ರೆ, ಇದು ಎಲ್ಲ ಒಂದ್ ಕಡೆ ನಾನು ಹೇಳ್ತಾ ಇದ್ದೀನಲ್ಲ, ಈ ಫೋನ್ ಟ್ಯಾಪ್ ಮಾಡುವಂತ ಅಕ್ರಮ ಒಂದು ಮಿಷನ್ ಏನಿದೆ, ಅದು ಕರ್ನಾಟಕದಲ್ಲಿ ಎಷ್ಟಿದೆ, ಎಲ್ಲೆಲ್ಲಿದೆ ಅಂತ ತನಿಖೆ ಮಾಡಿದ್ರೆ ಆಮೇಲೆ ಇದೆಲ್ಲ ಹೊರಗಡೆ ಬರ್ತದೆ. ಸರ್ಕಾರ ನಾವು ಇಲ್ಲ ಅಂತ ಹೇಳಿದ್ರೆ ಈ ತರದ ಮಿಷನ್ಗಳು, ಟ್ಯಾಪ್ ಮಾಡುವಂತ ಮಿಷನ್ಗಳು ಎಲ್ಲೆಲ್ಲಿದೆ ಅದನ್ನ ತನಿಖೆ ಮಾಡಿ ಸೀಸ್ ಮಾಡಲಿ. ಅವಾಗ ಗೊತ್ತಾಗ್ತದೆ ಯಾರು ಮಾಡಿದ್ದಾರೆ, ಯಾರು ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ಆರಾಮ್ಸೆ ಗೊತ್ತಾಗ್ತದೆ. ಅದರಿಂದ ಕುಮಾರಸ್ವಾಮಿ ಅವರು ಅವರಿಗೆ ಇರುವಂತ ಮಾಹಿತಿಯಲ್ಲಿ ಅವರು ಹೇಳಿದ್ದಾರೆ, ಯಾರೇ ಆದರೂ ಕೂಡ ಈ ತರ ಫೋನ್ ಟ್ಯಾಪ್ ಮಾಡುವಂಥದ್ದು ಅಕ್ಷಮ ಅಪರಾಧ. ಅದನ್ನ ಅಂಥವ್ರನ್ನೆಲ್ಲ ಜೈಲಿಗೆ ಕಳಿಸ್ಬೇಕು. ಈ ತರ ಫೋನ್ ಟ್ಯಾಪ್ ಮಾಡುವಂಥವ್ರನ್ನ ಜೈಲಿಗೆ ಕಳಿಸ್ಬೇಕು. ಹಿಂದೇನೂ ಕೂಡ ಹಲವಾರು ಪೊಲೀಸ್ ಅಧಿಕಾರಿಗಳು ಈ ತರದ ಕೇಸ್ಗಳನ್ನ ಮಾಡಿ ಈಗಾಗಲೇ ಸಿಬಿಐ ತನಿಖೆ ಮಾಡ್ತೀರಿ, ಆಗ್ತಾ ಇದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಇನ್ನು ಯಾವುದೇ ಏನು ಅದರಿಂದ ಪ್ರತಿಫಲ ಏನು ಬಂದಿಲ್ಲ. ಅದರಿಂದ ಈ ತರ ಮಾಡೋ ಅಕ್ರಮಕ್ಕೆ ಒಂದು ಕಡಿವಾಣ ಹಾಕಬೇಕು. ಈ ಸರ್ಕಾರ ಆ ತರ ನಾವೇನು ಮಾಡಿಲ್ಲ ಅಂದ್ರೆ ಇದನ್ನ ತನಿಖೆ ಕೊಡಬೇಕು. ಸಿಬಿಐ ತನಿಖೆ ಕೊಟ್ರೆ ಎಲ್ಲೆಲ್ಲಿ ಈ ತರ ಮಿಷನ್ ಬೇರೆ ಬೇರೆ, ಯಾಕಂದ್ರೆ ಬೇರೆ ದೇಶದಿಂದ ಬಂದಿರೋದ್ರಿಂದ ಈ ಲೋಕಲ್ ಪೊಲೀಸರು ಏನು ಮಾಡಕ್ಕಾಗಲ್ಲ. ಇದು ಸಿಬಿಐ ತನಿಖೆ ಕೊಡ್ಲಿ ಸರ್. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇದನ್ನ ನಾವು ಮಾಡೇ ಇಲ್ಲ ಅಂತ ಧೈರ್ಯವಾಗಿ ಎದೆ ಮುಟ್ಟಿ ಹೇಳ್ತೀರಿ ಅಂತ ಹೇಳಿದ್ರೆ ಇದನ್ನ ಸಿಬಿಐ ತನಿಖೆ ಕೊಡಿ. ಅವಾಗ ಎಷ್ಟು ಮಿಷಿನ್ ದೇಶಕ್ಕೆ ಬಂದಿದೆ, ಎಷ್ಟು ಕರ್ನಾಟಕಕ್ಕೆ ಬಂದಿದೆ, ಯಾರ್ಯಾರು ಮಾಡಿದ್ದಾರೆ ಎಲ್ಲ ಹೊರಗಡೆ ಬರುತ್ತೆ. ಅದು ಬಿಟ್ಟು ನಾವು ಈ ಮಾಡಿಲ್ಲ ಅಂತ ಹೇಳಿದ್ರೆ ಯಾರು ನಂಬ್ತಾರೆ? ಎಲ್ಲರೂ ಹೇಳ್ತಾರೆ ನಾವು ಮಾಡಿಲ್ಲ ಅಂದ್ರೆ. ಹಂಗಾರೆ ಮಾಡಿದವರು ಯಾರು? ಈ ಯಕ್ಷ ಪ್ರಶ್ನೆ ಎಲ್ಲರ ಮುಂದೆ ಇದ್ದೇ ಇದೆ. ಅದರಿಂದ ಇದನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸಬೇಕು ಅಂದ್ರೆ ಇದನ್ನ ಸಿಬಿಐ ತನಿಖೆ ಕೊಟ್ರೆ, ಯಾರ್ಯಾರ ಕಾಲದಲ್ಲಿ, ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದಂತ ಕಾಲದಲ್ಲಿ ಬಹಳಷ್ಟು ಆಪಾದನೆಗಳು ಬಂದಿದೆ. ಎಲ್ಲ ಮುಖ್ಯಮಂತ್ರಿಗಳಿದ್ದಾಗೂ ಆಪಾದನೆ ಬಂದಿದೆ. ಅದಕ್ಕೆ ಒಂದು ಅಂತ್ಯ ಆಡಕ್ಕಾಗ್ತೈತೆ. ಈ ಸರ್ಕಾರ ನಾವು ಮಾಡೇ ಇಲ್ಲ, ನಾವು ಸಾಚಾಗಳು, ನಾವು ಧರ್ಮರಾಯನ ಅಪರಾವತಾರ ಅಂತ ಹೇಳಿದ್ರೆ ಸಿಬಿಐ ತನಿಖೆ ಕೊಡಿ, ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.